ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ, ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಎಂಬಂತಹ ಚಾಪ್ಟರ್ ಇಂದ. ಬ್ರಿಟನ್ ಈ ಒಪ್ಪಂದದಂತೆ ಅಮೆರಿಕಾದ 13 ವಸಾಹತುಗಳು ಸ್ವತಂತ್ರ ಎಂದು ಅಂಗೀಕರಿಸಿತು. ಓಕೆ, ಬ್ರಿಟನ್ ಈ ಒಪ್ಪಂದದಂತೆ ಅಮೆರಿಕಾದ 13 ವಸಾಹತುಗಳು ಸ್ವತಂತ್ರ ಎಂದು ಅಂಗೀಕರಿಸಿತು. ಆಪ್ಷನ್ಸ್ ಆರ್: ಆಪ್ಷನ್ ಎ ಪ್ಯಾರಿಸ್ ಒಪ್ಪಂದ, ಆಪ್ಷನ್ ಬಿ ರೋಮ್ ಒಪ್ಪಂದ, ಆಪ್ಷನ್ ಸಿ ಬರ್ಲಿನ್ ಒಪ್ಪಂದ ಮತ್ತು ಆಪ್ಷನ್ ಡಿ ವಿಯೆನ್ನಾ ಒಪ್ಪಂದ. ಓಕೆನಾ? ಫ್ರೆಂಚರ ಸೇನೆಯ ಸಹಾಯದಿಂದ, ಯಾರ ಸೇನೆ ಮಕ್ಕಳೇ? ಫ್ರೆಂಚರ ಸೇನೆಯ ಸಹಾಯದಿಂದ ಜಾರ್ಜ್ ವಾಷಿಂಗ್ಟನ್, ಓಕೆ, ಜಾರ್ಜ್ ವಾಷಿಂಗ್ಟನ್ ನೇತೃತ್ವದ ಸೈನ್ಯವು ಯಾರ್ಕ್ ಟೌನ್ ಕದನದಲ್ಲಿ ಬ್ರಿಟಿಷರ ಸೇನೆಯನ್ನು ಸಂಪೂರ್ಣವಾಗಿ ಸೋಲಿಸಿದ್ರು. ಜಾರ್ಜ್ ವಾಷಿಂಗ್ಟನ್ ಫ್ರೆಂಚರ ಸೇನೆಯ ಸಹಾಯದಿಂದ ಯಾರ್ಕ್ ಟೌನ್ ಕದನದಲ್ಲಿ ಬ್ರಿಟಿಷರನ್ನ ಸಂಪೂರ್ಣವಾಗಿ ಸೋಲಿಸಿದರು. ಓಕೆನಾ? ಈ ಬ್ರಿಟಿಷರ ಸೇನಾನಿಯಾಗಿದ್ದಂತಹ ಲಾರ್ಡ್ ಕಾರ್ನ್ವಾಲಿಸ್ ಸಂಪೂರ್ಣವಾಗಿ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದ ಸೇನೆಗೆ ಶರಣಾದನು. ಓಕೆ, ಸೊ ಈ ರೀತಿಯಾಗಿ 1783ರಲ್ಲಿ ನಡೆದಂತಹ ಯಾವ ಒಪ್ಪಂದ? ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದದ ಪ್ರಕಾರ ಅಮೆರಿಕದ 13 ವಸಾಹತುಗಳು ಸ್ವತಂತ್ರವೆಂದು ಅಂಗೀಕರಿಸಿತು. ಯಾವಾಗ ಇದು ನಡೆದಿದ್ದು ಮಕ್ಕಳೇ? ಜುಲೈ 4ರಂದು 1783ರಲ್ಲಿ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಅಮೆರಿಕದ ವಸಾಹತುಗಳು ಸ್ವಾತಂತ್ರ್ಯವೆಂದು ಬ್ರಿಟನ್ ಸೇನೆ ಅಂಗೀಕರಿಸಿತು. ಓಕೆ, ಸೊ ಜುಲೈ 4ರಂದು ಸ್ವಾತಂತ್ರ್ಯ ಘೋಷಣೆ ಮಾಡಿದ್ದರಿಂದ ಅಮೆರಿಕನ್ನರಿಗೆ ಇದೊಂದು ಅತ್ಯಂತ ಮಹತ್ವದ ದಿನವಾಗಿದೆ. ಇಂದಿಗೂ ಕೂಡ ಅಮೆರಿಕನ್ನರು ಜುಲೈ 4ಅನ್ನ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸ್ತಾರೆ ಮಕ್ಕಳೇ. ಓಕೆ, ಸೊ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಬ್ರಿಟನ್ ಅಮೆರಿಕ ಸ್ವತಂತ್ರವೆಂದು ಘೋಷಿಸಿತು ಅಥವಾ ಅಂಗೀಕರಿಸಿತು. ಓಕೆ, ಥ್ಯಾಂಕ್ ಯು.